ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದರೆ ನಂಬರ್ಸ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲೋ ಒಂದು ಕಡೆ ಲಕ್ಷ್ಮಿ ಹಣ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು, ಪ್ರತಿಯೊಬ್ಬರಿಗೂ ಇಷ್ಟ. ಆದರೆ ಲಕ್ಷ್ಮಿನ ಮನೆಗೆ ಬರಬೇಕು ಅಥವಾ ಹಣನ ಒಲಿಸ್ಕೊಳ್ಬೇಕು, ಮಹಾಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಸಕ್ಸಸ್ನ ಕಾಣಬೇಕು ಲೈಫಲ್ಲಿ ಅಂದರೆ ಏನು ಮಾಡಬೇಕು ಹಣದಿಂದ? ಓಂ ವಿಶ್ವಸ್ಮೈ ನಮಃ. ಅಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ಧನವೇ ಪ್ರಧಾನ ಆಗಿರೋದು. ಆ ಧನ ಇವರನ್ನು ಯಾವುದೋ ಒಂದು ವಿಧದಲ್ಲಿ ಕಟ್ಟಾಕಿರುತ್ತೆ. ಯಾವ ಪ್ರಾರಬ್ಧ ಕರ್ಮವೋ, ಯಾವುದೋ ದಾರಿದ್ರ್ಯವೋ, ಎಲ್ಲೋ ಒಂದು ನಷ್ಟದ ಭೀತಿಗೆ ಒಳಗಾಗಿ ಪ್ರತಿದಿನವೂ ದುಃಖ 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 ದುಃಖದ ಛಾಯೆ ಇದ್ದಲ್ಲಿ ಧನಲಕ್ಷ್ಮಿ ಬರಲಾರಳು. ಧನಲಕ್ಷ್ಮಿ ಬರಬೇಕಾದರೆ ದುಃಖ ನಿಲ್ಲಬೇಕು, ದುಃಖ ನಿಲ್ಲಬೇಕಾದ್ರೆ ಅವ್ರಿಗೆ ಧನ ಬರಬೇಕು, ಧನ ಬರಬೇಕಾದ್ರೆ ದುಃಖ ನಿಲ್ಲಬೇಕು. ನನ್ನ ಸುವರ್ಣ ಟಿ ವಿಯಲ್ಲಿದ್ದಾಗ ಆಕೆ ಹೆಸರೇ ನಮ್ಮ ಹೆಣ್ಣುಮಗು ಆ್ಯಂಕರ್ ಮಾಡ್ತಿದ್ಲು, ಮುಕ್ತ ಸೀರಿಯಲ್ ಮಾಡ್ತಿದ್ಲು ಹೆಣ್ಣುಮಗು. ಆಕೆ ಹೇಳ್ತಿದ್ಲು, ಇವನಿಗೆ ಹುಚ್ಚು ಬಿಡೋ ತನಕ ಮದುವೆ ಆಗಲ್ಲ, ಮದುವೆ ಆಗೋ ತನಕ ಹುಚ್ಚು ಬಿಡಲ್ಲ ಅಂತ ಏನಂತಿದ್ಲು. ಇವನಿಗೆ ಮದುವೆ ಆಗೋ ತನಕ ಹುಚ್ಚು ಬಿಡಲ್ಲ, ಹುಚ್ಚು ಹೋಗೋ ತನಕ ಮದುವೆ ಆಗಲ್ಲ. ಅದು ಹೆಂಗೆ ಸಾಧ್ಯ ಇದು? ಹಾಗೆ ನಾನು ಆಕೆ ಹೇಳ್ದಾಗೆಲ್ಲ ಇದನ್ನು ಹೇಳಿದಾಗ ಆಕೆ ನೆನಪು ಬರ್ತಾಳೆ. ನೋಡು, ಏನು ಮೇಜರ್ ಅಂದರೆ ಧನಲಕ್ಷ್ಮಿ ಮನೆಗೆ ಬರಬೇಕು. ದುಃಖ ನಿಲ್ಲಬೇಕಾದರೆ ಮೊದಲು ಆಕೆನೇ ಬರಬೇಕು, ಅಥವಾ ಮೊದಲು ದುಃಖ ನಿಲ್ಲಿಸ್ಬೇಕು ಫಸ್ಟ್. ಇದಕ್ಕೆ ಸಂಕ್ರಮಣ ಕಾಲಗಳೋ ಅಥವಾ ಹಬ್ಬ ಹರಿದಿನಗಳೋ, ಪೌರ್ಣಮಿ ಅಮಾವಾಸ್ಯೆಯೋ ಈ ದಿನಗಳ ಬಳಸ್ಕೊಳ್ಬೇಕು ಇವರು. ಅದಕ್ಕಾಗಿ ನಾವು ಅವಾಗಲೆಲ್ಲ ಬರುವಂಥದ್ದು. ನಮಗೆ ಎಚ್ಚರಿಸ್ತಾನೆ ಇರ್ತವೆ ಅವು, ಹಾಗಾಗಿ ಬಂದರೆ ನಮ್ಮನ್ನು ಎಚ್ಚರಿಸಿರ್ತವೆ. ಅಂತಹದ ಎಚ್ಚರದ ದಿನಗಳಲ್ಲಿ ನೀವು ಮಾಡ್ಕೋಬೇಕಾಗಿರೋದು ಏನಂತಂದರೆ, ಪ್ರಾರಬ್ಧ ಕರ್ಮಗಳನ್ನೇ ನಾವು ಕಳ್ಕೊಳ್ಬೇಕು ಅನ್ನೋದಾದರೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಕ್ಕಿ ಹಿಟ್ಟು ಬೆಲ್ಲ, ಸ್ವಲ್ಪ ಪುಡಿ ಮಾಡಿ ಬೆಲ್ಲವನ್ನು ಅದಕ್ಕೆ ಹಾಕ್ಕೊಳ್ತಕ್ಕಂಥದ್ದು. ಅಕ್ಕಿ ಹಿಟ್ಟು ಪೂರ್ಣವಾಗಿ ಹಾಲಿಂದಲೇ ಕಲಿಸ್ಬೇಕು. ಅದನ್ನು ಹಾಲಲ್ಲಿ ಅಕ್ಕಿ ಹಿಟ್ಟನ್ನು ಕಲಸಿ ಬೆಲ್ಲ ಹಾಕಿರಬೇಕು, ಸ್ವಲ್ಪ ಏಲಕ್ಕಿನ ಸೇರಿಸ್ಬೇಕು, ಅದಕ್ಕೆ ಏಲಕ್ಕಿ ಕೂಡ ಸೇರಿಸಬೇಕು. ಒಟ್ಟಾರೆ ನೀವು ಆ ಅಕ್ಕಿ ಹಿಟ್ಟನ್ನು ಬೆಲ್ಲವನ್ನು ಮಿಶ್ರಣ ಮಾಡಿ, ಏಲಕ್ಕಿ ಪುಡಿಯನ್ನು ಮಿಶ್ರಣ ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟು ಏನಿದೆಯೋ ಅದನ್ನು ನೀವು ಹಣತೆ ಆಕಾರ ಮಾಡ್ಕೊಳ್ಬೇಕಪ್ಪ. ನಾನು ಇಷ್ಟು ಹೇಳಿರ್ತೀನಿ, ಇದು ನಿಮಗೆ ಬಿಟ್ಟಿದ್ದು. ಹಣತೆ ಮಾಡ್ಕೊಳ್ಬೇಕು, ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಆ ದೊಡ್ಡದು ಮಾಡಿಕೊಂಡು ಈ ಹಣತೆಯನ್ನು ಮಲ್ಲಿಗೆ ಹೂ ಬಿಡತಕ್ಕಂತಹ ಗಿಡದ ಕೆಳಗಡೆ ಒಂದು ಚಮತ್ಕಾರವೇ ನಡೆದೋಗುತ್ತೆ. ಮಲ್ಲಿಗೆ ಹೂ ಎಲ್ಲಿ ಡಿವೈನ್ ಫೀಲಲ್ಲಿ ಇರುತ್ತೋ ಅಲ್ಲೆಲ್ಲ ಹಾವು ಬಂದೋಗುತ್ತೆ. ನಮ್ಮ ಅಡುಗೆ ಮನೆಗೆ ಬಂದಿದೆ ನಮ್ಮ ಕರುಣ, ಅದನ್ನು ನೋಡ್ತಾನೆ. ಗ್ಲಾಸ್ ತೆಗಿಬೇಕಾದ್ರೆ ಆ ಗ್ಲಾಸಲ್ಲಿ ಹಾವಿದೆ ಹಿಂಗನ್ನತ್ತೆ. ಪ್ರತಿನಿತ್ಯ ಪೂಜೆಯಲ್ಲಿ ಆಗ್ತಾವೋ, ಪ್ರತಿನಿತ್ಯ ವ್ರತಗಳಲ್ಲಿ ಆಗ್ತಾವೋ, ಅಲ್ಲಿ ಖಂಡಿತ ಬಂದೋಗ್ತವೆ. ಇದು ಬೇರೆ ಇನ್ನೇನಕ್ಕೋ ಭಯಪಡ್ಸಲಿಕ್ಕೆ ಬಂದಿರಲ್ಲ, ಅದಕ್ಕೆ ಆ ಸ್ಮೆಲ್ ಇರುತ್ತೆ. ಆ ಖುಷಿಯನ್ನು ಬಂದು ಆ ಸ್ವಾದವನ್ನು ತೆಗೆದುಕೊಂಡು ಹೋಗುತ್ತೆ ಅದು. ಆನಂತರ ಪಾಪವನ್ನು ಕಾಣಿಸ್ಕೊಳ್ತು, ಅದನ್ನು ಹೇಗೋ ಹಿಡಿದ್ವಿ, ಮತ್ತೆ ಆಚೆ ಬಿಟ್ವಿ, ಮತ್ತೂ ಒಂದಿನ ಬಂದು ಹೋಗ್ತಿರತ್ತೆ. ನಿಮಗೆ ಆ ಮಲ್ಲಿಗೆ ಹೂವು ಅಂದಾಗ ನಾನು ಹೇಳ್ತಾ ಇದ್ದೀನಿ, ಆ ಮಲ್ಲಿಗೆ ಹೂ ಇದ್ದಾಗಲೆಲ್ಲ ಬಂದು ಹೋಗ್ತಿರುತ್ತೆ ಹಾವು. ಅದಕ್ಕಾಗೇ ನೀವು ಆ ಒಂದು ಸಂತೋಷದಿಂದ ಖುಷಿಯಿಂದ ದೀಪವನ್ನು ಬೆಳಗಬೇಕು. ನಿಮಗೆ ಟೈಮ್ ಇರುತ್ತೆ, ಯುಗಾದಿಗೆ ಬೇಕಾದರೂ ಮಾಡ್ಕೊಳ್ಳಿ, ಅಥವಾ ಸಂಕ್ರಮಣಗಳ ಕಾಲದಲ್ಲಿ ಮಾಡ್ಕೊಳ್ಳಿ. ಇನ್ನು ಅಮಾವಾಸ್ಯೆ ಪೌರ್ಣಮಿಗಳು ಇದನ್ನು ಮಾಡ್ಕೊಳ್ತೀರಿ. ಸಾಯಂಕಾಲದ ವೇಳೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಇದನ್ನು ಮಾಡ್ಕೊಳ್ತೀರಿ. ದಟ್ಟ ದಾರಿದ್ರ್ಯವನ್ನು ತೊಳೆಯಲು ಶೀಘ್ರವಾಗಿ ಅಂದೇ ಧನಲಕ್ಷ್ಮಿ ಮನೆಗೆ ಕೊಡ ಹಿಡಿದು ಬರಲು ಈ ತಂತ್ರ. ಇದನ್ನು ಬಟ್ಟೆ ವ್ಯಾಪಾರ ಮಾಡ್ತಾರೆ ಸೇಲಮ್ಮಲ್ಲಿ. ನಮಗೆಲ್ಲ ಪಾಪ ಪಂಚಲು ತಂದು ಕೊಡ್ತಾರೆ. ಅವರಿಗೆಲ್ಲ 4-5 ಜನ ಹೆಣ್ಣು ಮಕ್ಕಳವರು. ಈ ತಂತ್ರವನ್ನು ಅವರು ಮಾಡಿಕೊಂಡು ಬಹಳ ಖುಷಿಯಿಂದ, ಅವ್ರದ್ದು ದೊಡ್ಡ ಮಟ್ಟದ ತಾಪತ್ರಯ ಅಂತಂದರೆ ಆವತ್ತು ದಿನ ಅದಾದ್ರೇ ಸಾಧ್ಯ ಅವರು ಬದುಕಲಿಕ್ಕೆ. ಅಂತಹದ್ದು ಮಾಡಿಕೊಂಡು ಚಮತ್ಕಾರದಿಂದ ನಾವು ಅವರನ್ನು ಮಾಮ ಅಂತ ಕರಿತೀವಿ. ನಮಗೆಲ್ಲರೂ ಕೂಡ ಪಂಚಗಳು ಸಪ್ಲೈ ಮಾಡ್ತಾರೆ. ಅವರು ಸೇಲಮಿಂದ ಬರ್ತಕ್ಕಂಥವ್ರು. ಅವರು ಇದನ್ನು ಮಾಡಿಕೊಂಡಿದ್ದರು. ಈ ಪದ್ಧತಿಯಿಂದ ಅವರಿಗೆ ಬಹಳ ಖುಷಿಯಾಯಿತು. ಮಲ್ಲಿಗೆ ಗಿಡದ ಹತ್ರ ನೀವು ಕೆಳಗಡೆ ಒಂದು ಅಡಿಕೆ ತಟ್ಟೆ ಇಡಿ ಅಥವಾ ಬಾಳೆ ಎಲೆ ಇಡಿ, ಅದರ ಮೇಲೆ ನೀವು ಹಣತೆಯನ್ನು ಇಟ್ಟುಬಿಟ್ಟು ತುಪ್ಪದ ದೀಪವನ್ನೇ ಹಚ್ಚಬೇಕು. ಅದು ನಾಟಿ ಹಸುವಿನ ತುಪ್ಪ. ಎಲ್ಲವೂ ಸರ್ಚ್ ಮಾಡಿ, ಟೈಮ್ ಇದೆ ನಿಮಗೆ. ನಾಟಿ ಹಸುವಿನ ತುಪ್ಪ 9 ಬತ್ತಿಗಳಮ್ಮ,
9 ಬತ್ತಿಗಳಾಕಿ ಸ್ವಲ್ಪ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಅದೇ ಗಿಡದಲ್ಲಿ ಮಲ್ಲಿಗೆ ಹೂ ಇತ್ತು ಅಂದರೆ ಕಿತ್ತು ಅದಕ್ಕೆ ಇಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಮಾಡಲೇಬೇಕಾಗಿರ್ತಕ್ಕಂಥದ್ದು ಧನಲಕ್ಷ್ಮಿಗೆ ಸಂಬಂಧಪಟ್ಟ ಮಂತ್ರ ಇರ್ತಕ್ಕಂಥದ್ದು. ನೀವು ಸ್ತೋತ್ರ ಓದ್ತೀರಾ ಅಥವಾ ಏನಾದರೂ ನಿಮಗೆ ಸಮಯ ಇದೆ ಅಂತಂದರೆ ಶ್ರೀ ಸೂಕ್ತವನ್ನು ಓದ್ತೀರಾ, ಓದಿಬಿಡಿ, ತೊಂದರೆ ಇಲ್ಲ. ನೀವು ಆ ಧನಲಕ್ಷ್ಮಿ ಸ್ತೋತ್ರವನ್ನು ಓಂ ಧನದಾಯೈ ಧನಲಕ್ಷ್ಮೀ ನಮಃ, ಓಂ ಧನದಾಯೈ ಧನಲಕ್ಷ್ಮೀ ನಮಃ ಇಷ್ಟನ್ನೇ ನೀವು ಹೇಳಿಕೊಂಡು 108 ಬಾರಿ ಹೇಳಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಒಂದು ಹಾಗೆ ತೆಂಗಿನಕಾಯಿನ ಒಂದು ಹೋಳು ಹಾಗೆ ಇಟ್ಟು ಒಂದು ತೆಂಗಿನಕಾಯಿನ ಪ್ರಸಾದವಾಗಿ ತೆಗೆದುಕೊಂಡು ಮನೆಗೆ ಬನ್ನಿ. ಆ ಪ್ರಸಾದ ರೂಪದಲ್ಲಿ ಆವತ್ತೇ ನಿಮ್ಮ ಜೊತೆಗೆ ಮಹಾಲಕ್ಷ್ಮಿ ಬಂದಿರ್ತಾಳೆ, ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೇ, ಮಹಾಲಕ್ಷ್ಮಿ ಹಣವನ್ನು ತಗೊಂಡು ನಮ್ಮ ಮನೆಗೆ ಬರಬೇಕು ಅಂತಂದರೆ ಶೀಘ್ರವಾಗಿ ಏನು ಮಾಡಬೇಕು ಅಂತ ಒಂದು ಸಿಂಪಲ್ ಆಗಿರುವಂಥ ರೆಮಿಡಿನ ಇವತ್ತಿನ ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಖಂಡಿತವಾಗ್ಲೂ ಈ ರೆಮಿಡಿಯ ಒಂದು ಅವಶ್ಯಕತೆ ನಮ್ಮೆಲ್ಲರಿಗೂ ಇತ್ತು ಅಂತಲೇ ಹೇಳ್ಬೋದು. ಗುರುಗಳು ಅಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಇದನ್ನು ನಾವು ಫಾಲೋ ಮಾಡೋದ್ರಿಂದ ಮಹಾಲಕ್ಷ್ಮಿ ಹಣವನ್ನು ಹೊತ್ತು ನಮ್ಮ ಮನೆಗೆ ಖಂಡಿತ ಬರ್ತಾಳೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.